ಅರಣ್ಯ ಭವನ್ ಬ್ಯಾಂಗ್ಳೂರ್ದಲ್ಲಿ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಇಂಡಿಯಾ ಫಾರ್ IAS ಒಂದು ಸಂಸ್ಥೆ ಮತ್ತು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈ ವರ್ಷ IFS ಸೇವೆಯಲ್ಲಿ IFS ಎಕ್ಸಾಮಿನೇಷನ್ದಲ್ಲಿ ಎಷ್ಟು ಕನ್ನಡಿಗರು ಪಾಸ್ ಆಗಿದ್ದಾರೆ ಅವರಿಗೆ ಒಂದು ಗೌರವ ಕೊಡಲಿಕ್ಕೆ ಹಮ್ಮಿಕೊಂಡಿದ್ವಿ. ಅದರಲ್ಲಿ ಈ ವರ್ಷ ಏನಾಯಿತು ಅಂದರೆ ನಮ್ಮ ಕರ್ನಾಟಕದವರು ಒಬ್ಬರು ಬಾಲಕ ಅವರು ಪ್ರಥಮ ದರ್ಜೆ ಹಾಸಲಾಗಿದೆ ಅವರಿಗೆ ಎಕ್ಸಾಮ್ನಲ್ಲಿ. ಅದಕ್ಕೆ ಇದು ಇನ್ನೂ ಗೌರವದ ವಿಷಯ ನಮಗೆ. ಅದಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅಲ್ಲಿ ಎಲ್ಲ ಅಭ್ಯರ್ಥಿಗಳು, ಆಮೇಲೆ ಅವ್ರದ್ದು ತಂದೆ ತಾಯಿಗಳು, ಪೋಷಕಗಳು, ಟೀಚರ್ಗಳು ಮತ್ತು ಇಂಡಿಯಾ ಫಾರ್ IAS ಸಂಸ್ಥೆಯವರು ಹಿರಿಯ ಅಧಿಕಾರಿಗಳು ಎಲ್ಲರೂ ಇದ್ದರು. ಅವರಿಗೆ ಒಂಥರ ಪ್ರೋತ್ಸಾಹನ ಕೊಡಲಿಕ್ಕೆ ಮತ್ತು ಜನರಿಗೆ ಇನ್ನೂ ತಿಳುವಳಿಕೆ ಬರಲಿ ದಟ್ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ಉನ್ನತ ಡಿಪಾರ್ಟ್ಮೆಂಟ್, ಒಂದು ಒಳ್ಳೆಯ ಕಾರ್ಯ ಮಾಡ್ತಾ ಇರೋದು ಡಿಪಾರ್ಟ್ಮೆಂಟ್. ಆಮೇಲೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಆಫೀಸರ್ಸ್ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಬೇರೆ ಬೇರೆ ಸ್ಟೇಟ್ಸಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಟ್ ಈಸ್ ಅನ್ ಆಲ್ ಇಂಡಿಯಾ ಸರ್ವಿಸ್. ಸೊ ಈ ಹುಡುಗರು 8 ಹುಡುಗರು, ಒಬ್ಬ ಮಹಿಳೆ. ಸೊ ದೇ ವಿಲ್ ಆಲ್ಸೋ ಗೆಟ್ ದೇರ್ ಕ್ಯಾಡರ್ಸ್ ನಾವು. ಕೆಲವು ಕರ್ನಾಟಕಕ್ಕೆ ಬರ್ಬೋದು, ಕೆಲವು ಬೇರೆ ಕಡೆ ಹೋಗ್ಬೋದು. ಸೊ ಎಲ್ಲರೂ ಅವರಿಗೆ ಆಶೀರ್ವಾದ ಕೊಡ್ತಾಯಿದ್ರು, ಎಲ್ಲರಿಗೆ ಅವರಿಗೆ ಗುಡ್ ವಿಶಸ್. ಆಮೇಲೆ ಇನ್ನು ಮುಂದೆ ಅವರು ಇನ್ನೂ ಚೆನ್ನಾಗಿ ಕೆಲಸ ಮಾಡಲಿ. ಮತ್ತು ಈ ನಿಮ್ಮ ಮಾಧ್ಯಮ ಮುಖಾಂತರ ಈ ಮೆಸೇಜ್ ಎಲ್ಲರಿಗೂ ಹೋಗಲಿ ದಟ್ ಇದು ಒಂದು ಸೇವೆ, ಉತ್ತಮ ಸೇವೆ. ಹುಡುಗರು ಇಲ್ಲಿ ಭಾಗವಹಿಸಬೇಕು. ಆಮೇಲೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂಡಿಯನ್ ಫಾರೆಸ್ಟ್ ಸರ್ವಿಸಲ್ಲಿ ಪ್ರಿಲಿಮಿನರಿ ಒಂದು ಎಕ್ಸಾಮ್ ಇರುತ್ತೆ. ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಮಾತ್ರ ಅಲ್ಲ, ಎಂಟೈರ್ ಸಿವಿಲ್ ಸರ್ವಿಸಿಗೆ ಒಟ್ಟಿಗೆ ಒಂದು ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ. ಅದರಲ್ಲಿ ಕಟ್ ಆಫ್ IFSಗೆ ಜಾಸ್ತಿ ಆಗ್ತದೆ. ಮೇನ್ಸ್ಗೆ ಹೋಗಲಿಕ್ಕೆ ಈಗ ಮ್ಯಾಕ್ಸಿಮಮ್ ಕಟ್ ಆಫ್ ಇಸ್ ಫಾರ್ IFS ಓನ್ಲಿ. ಅದಕ್ಕೆ IFS ಆಫೀಸರ್ಸ್ ಯಾರು ಬರ್ತಾ ಇದ್ದಾರೆ ಈಗ ಸರ್ವಿಸಿಗೆ, ದೇ ಆರ್ ದ ಬೆಸ್ಟ್, ದ ಕ್ರೀಮ್ ಆ್ಯಕ್ಚುಲಿ ಆಫ್ ದ ಎಕ್ಸಾಮ್. ಸೊ ಅದು ಒಂದು ಮೆಸೇಜ್ ಎಲ್ಲರಿಗೆ ಹೋಗಲಿ ತಮ್ಮ ಮುಖಾಂತರ. ಮತ್ತು ಎಲ್ಲರಿಗೆ ಶುಭಾಶಯಗಳು ಹೇಳ್ತಾ ನಮ್ಮ ಮಾತು ಮುಗಿಸ್ತೇನೆ. ಒಂದು ಅತ್ಯುತ್ತಮವಾದ ಒಂದು ಉದಾತ್ತ ಸೇವೆ. ಏಕೆಂದರೆ ಜನರು ಮಾನವ ಉಳಿಬೇಕು ಅಂತ ಹೇಳಿದ್ರೆ ಅರಣ್ಯ ಭಾಳ ಮುಖ್ಯ. ಯಾಕೆಂದರೆ ನಾವು ಉಸಿರಾಡೋ ಗಾಳಿ, ಕುಡಿಯೋ ನೀರು ಮತ್ತು ಆಹಾರ ಭದ್ರತೆ ಬೇಕು ಅಂದರೆ ಅರಣ್ಯಗಳು ಬೇಕೇ ಬೇಕು. ಯಾವಾಗ ಅರಣ್ಯಗಳಿರೋದಿಲ್ವೋ ಮಾನವ ಉಳಿಯೋದಿಲ್ಲ. ಆದ್ದರಿಂದ ನಾವು ಇಂತಹ ಉತ್ತಮವಾದ ಅರಣ್ಯ ಸೇವೆಯನ್ನು ಒಂದು ಉತ್ತೇಜಿಸಬೇಕು, ಅವರಿಗೆ ಒಂದು ಹುರುಪು ತುಂಬಬೇಕು ಮತ್ತು ಜನಗಳಲ್ಲಿ ಇದರಲ್ಲಿ ಅವೇರ್ನೆಸ್ ಮೂಡಿಸಬೇಕು ಅನ್ನೋ ದೃಷ್ಟಿಯಿಂದ ಇಂಡಿಯಾ ಫಾರ್ IAS ಇಂದ ಈ ವರ್ಷ 2026ರಲ್ಲಿ ಆಯ್ಕೆಯಾದ 10 ಜನ ಸಾಧಕರಿಗೆ ಸನ್ಮಾನ ಮಾಡಿದ್ದೀವಿ. ನಾನು ಎಲ್ಲ ಯುವಜನತೆಯಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಇದೇ ತಿಂಗಳ ಅಂದರೆ ಮೇ 31ನೇ ತಾರೀಕು 11 ಗಂಟೆಗೆ ಕರ್ನಾಟಕದ 4 ನಗರಗಳಲ್ಲಿ ಸ್ಕಾಲರ್ಶಿಪ್ ಟೆಸ್ಟನ್ನು IAS ಮತ್ತು KS ಬರೀತಕ್ಕಂತಹ ಮಕ್ಕಳಿಗೆ ಆಯೋಜನೆ ಮಾಡಿದ್ದೀವಿ. ಆ 4 ಸೆಂಟ್ರ್ಗಳು ಬೆಳಗಾವಿ, ಬಿಜಾಪುರ, ಧಾರವಾಡ ಮತ್ತು ಬೆಂಗಳೂರು ಕೇಂದ್ರದಲ್ಲಿ ನಾವು ಈ ಒಂದು ಸ್ಕಾಲರ್ಶಿಪ್ ಟೆಸ್ಟನ್ನು ಆಯೋಜನೆ ಮಾಡಿದ್ದೀವಿ. IAS ಮತ್ತು KS ಬರೀತಕ್ಕಂಥವ್ರಿಗೆ ಅಪ್ ಟು 100% ಸ್ಕಾಲರ್ಶಿಪ್ಪನ್ನು ಇಂಡಿಯಾ ಫಾರ್ IAS ಅಕಾಡೆಮಿ ಕೊಡುತ್ತೆ. ತಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ವೆಬ್ಸೈಟ್ಗೆ ಹೋಗ್ಬೋದು. ಅಕಾಡೆಮಿ ನಂಬರ್ಗಳಿಗೆ ನೀವು ಸಂಪರ್ಕಿಸ್ಬೋದು. ವಾಟ್ಸಪ್ ಚಾನಲ್ಗಳಿದೆ, ಟೆಲಿಗ್ರಾಮ್ ಚಾನಲ್ಗಳಿದೆ. ಎಲ್ಲದರ ಮುಖಾಂತರ ನೀವು ಇದನ್ನು ಸಂಪರ್ಕಿಸಿ ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀನಿ.